ನಮಸ್ಕಾರ. ಕಾರ್ಕಳದ ಕೋಟಿ ಚಿನ್ನಯ್ಯ ಥೀಮ್ ಪಾರ್ಕ್ ಕಾರ್ಕಳದ ಪ್ರೇಕ್ಷಣೀಯ ಸ್ಥಳಗಳ ಪಟ್ಟಿಗೆ ಇತ್ತೀಚೆಗೆ ಸೇರ್ಪಡೆ. ಇದು 16ನೇ ಶತಮಾನದಲ್ಲಿ ಇದ್ದರೆಂದು ನಂಬಲಾದ ಅವಳಿ ತುಳು ಜಾನಪದ ವೀರರ ಕಥನವನ್ನು ನಿರೂಪಿಸಲು ಕರ್ನಾಟಕ ಸರ್ಕಾರದಿಂದ ಅಭಿವೃದ್ಧಿಪಡಿಸಿದ ಯೋಜನೆ. ಗರೋಡಿಗಳೆಂದು ಕರೆಯಲ್ಪಡುವ ತುಳುನಾಡಿನ ಧಾರ್ಮಿಕ ಕೇಂದ್ರಗಳಲ್ಲಿ ಇಂದಿಗೂ ಈ ವೀರರು ಆರಾಧಿಸಲ್ಪಡುತ್ತಾರೆ. ಸಾಂಪ್ರದಾಯಿಕ ದ್ವಾರವೊಂದು ಹೂದೋಟಕ್ಕೆ ತೆರೆದುಕೊಳ್ಳುತ್ತದೆ. ಎರಡೂ ಬದಿಗಳ ಗೋಡೆಗಳಲ್ಲಿ ಮ್ಯೂರಲ್ಸ್ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಸುಂದರವಾಗಿ ಚಿತ್ರಿಸಲಾಗಿದೆ. ಬೃಹತ್ ಆನೆ ಬಾಗಿಲು ವಿಶಾಲ ಚಾವಡಿಗೆ ತೆರೆದುಕೊಳ್ಳುತ್ತದೆ. ಅಲ್ಲಿ ಉಡುಪಿ ಸಮೀಪದ ಮೆಕ್ಕೆಕಟ್ಟುವಿನ ಉರುವಿನಂತಿರುವ ದೈತ್ಯ ಬೊಂಬೆಗಳು ಆಕರ್ಷಿಸುತ್ತವೆ. ಅದನ್ನು ದಾಟಿ ತೆರೆದ ಆವರಣಕ್ಕೆ ಬರುತ್ತಿದ್ದಂತೆ ದೂರದಲ್ಲಿ ಕೋಟಿ ಚೆನ್ನಯ್ಯರ ಮನಮೋಹಕ ಶಿಲಾಮೂರ್ತಿಗಳು ಕಾಣಸಿಗುತ್ತವೆ. 10 ಅಡಿ ಎತ್ತರದ ಕಲ್ಲಿನ ವಿಗ್ರಹಗಳನ್ನು 2 ಅಡಿ ಎತ್ತರದ ಪೀಠದ ಮೇಲೆ ನಿಲ್ಲಿಸಲಾಗಿದೆ. ವಿಗ್ರಹಗಳಿಗೆ ಸಾಮ್ಯತೆ ಇದ್ದರೂ ಇವರಿಬ್ಬರ ಗುಣ ಸ್ವಭಾವದ ಭಿನ್ನತೆಗಳಿಂದಾಗಿ ಸೂಕ್ಷ್ಮವಾಗಿ ಗಮನಿಸಿದರೆ ವ್ಯತ್ಯಾಸವೂ ಕಾಣುತ್ತದೆ. ಇದು ತುಳುನಾಡಿನ ಗರಡಿಯಂತೆ ಕಾಣುವ ಕಟ್ಟಡ. ಇದರೊಳಗೆ ಕೋಟಿ ಚೆನ್ನಯ್ಯರ 36 ವರ್ಷದ ಜೀವನ ಚರಿತ್ರೆಯನ್ನು ತಿಳಿಸುವ 36 ಸುರಪುರ ಶೈಲಿಯ ಚಿತ್ರಗಳಿವೆ. ಕೋಟಿ ಚೆನ್ನಯ್ಯರು ಬಾಲ್ಯದಲ್ಲಿ ತಾಯಿ ದೇಯಿ ಬೈದತಿಯನ್ನು ಕಳೆದುಕೊಂಡು ಸ್ಥಳೀಯ ಪಾಳೆಯಗಾರ ಪೆರುಮಾಳ ಬಲ್ಲಾಳರ ಆಶ್ರಯದಲ್ಲಿ ಬೆಳೆಯುತ್ತಾರೆ. ತನ್ನ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಿದ್ದ ದೇಯಿ ಬೈದತಿಯ ಮಕ್ಕಳೆನ್ನುವ ಕಾರಣಕ್ಕಾಗಿ ಪೆರುಮಾಳ ಬಲ್ಲಾಳರು ಆಶ್ರಯ ನೀಡಿ ಸಲಹುತ್ತಾರೆ. ಅವಳಿ ಮಕ್ಕಳು ಸುಂದರ ವೀರ ಪುರುಷರಾಗಿ ಬೆಳೆಯುತ್ತಾರೆ. ಈ ಯುವಕರ ಪ್ರವರ್ಧಮಾನವನ್ನು ಸಹಿಸದ ಪೆರುಮಾಳ ಬಲ್ಲಾಳರ ಸುತ್ತಲಿನ ಗಡಣ ಬಲ್ಲಾಳರಿಗೆ ಹೇಳಿಕೊಟ್ಟು ಕೋಟಿ ಚೆನ್ನಯ್ಯರು ಅಲ್ಲಿಂದ ನಿರ್ಗಮಿಸುವಂತೆ ಮಾಡುತ್ತಾರೆ. ಸ್ಥಾಪಿತ ಹಿತಾಸಕ್ತಿಗಳು ಅವರು ಎಲ್ಲೇ ಹೋದರೂ ಅವರಿಗೆ ಆಶ್ರಯ ಸಿಗದಂತೆ ಮಾಡುವಲ್ಲಿ ಸಫಲವಾಗುತ್ತವೆ. ಆದರೆ ಸಾಮಾನ್ಯ ಜನರು ಅನ್ಯಾಯದ ವಿರುದ್ಧ ಸೆಟೆದೇಳುವ ಕೋಟಿ ಚೆನ್ನಯ್ಯರನ್ನು ಬಹಳ ಅಭಿಮಾನದಿಂದ ಕಾಣುತ್ತಾರೆ. ಈ ಸಹೋದರರು ಕುತಂತ್ರದಿಂದಾಗಿ ಸುಳ್ಯದ ಎಣ್ಣೂರಿನಲ್ಲಿ ದುರಂತ ಅಂತ್ಯವನ್ನು ಕಾಣುತ್ತಾರೆ. ಆದರೆ ಇವರ ಸಹನೆ, ಧೈರ್ಯ, ಕಷ್ಟಗಳಿಗೆ ಮರುಗುವ ಅಂತಃಕರಣದಿಂದಾಗಿ ಇವರು ಜನರ ಮನದಲ್ಲಿ ಇಂದಿಗೂ ದೇವರಂತೆ ಪೂಜಿಸಲ್ಪಡುತ್ತಾರೆ. ಜನಮನದಲ್ಲಿ ಜಾನಪದದಲ್ಲಿ ಅಜರಾಮರರಾಗಿದ್ದಾರೆ. ಇವರ ಕಥಾನಕ ತುಳುವಿನ ಪಾರ್ದನಗಳಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಹರಿದು ಬಂದಿದೆ. ಅಂದಿನ ದೈನಂದಿನ ಜೀವನದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಈಗ ವಿರಳವಾಗಿ ಕಾಣಸಿಗುವ ಹಲವು ಸಲಕರಣೆಗಳು, ಕೃಷಿ ಸಲಕರಣೆಗಳು ಪ್ರದರ್ಶನಕ್ಕೆ ಇರಿಸಲ್ಪಟ್ಟಿವೆ. ಭೂತಾರಾಧನೆಯಲ್ಲಿ ಬಳಸುವ ಪರಿಕರಗಳು ಇಲ್ಲಿವೆ. ಕೋಟಿ ಚೆನ್ನಯ್ಯರು ಭೇಟಿ ಮಾಡಿದ ಸ್ಥಳಗಳ ಅಪರೂಪದ ಚಿತ್ರಗಳು ಇಲ್ಲಿವೆ. ಕರ್ನಾಟಕ ಸರ್ಕಾರದಿಂದ 1,78,00,000 ರೂಪಾಯಿಯ ಸಹಾಯಧನದೊಂದಿಗೆ 2012ರಲ್ಲಿ ಈ ಥೀಮ್ ಪಾರ್ಕ್ ತಲೆ ಎತ್ತಿದೆ. ಈ ಥೀಮ್ ಪಾರ್ಕ್ನ ವಿಸ್ತೃತ ಭಾಗವಾಗಿ ಇತ್ತೀಚೆಗೆ ತುಳುನಾಡಿನ ಜಾನಪದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ವಿವಿಧ ಕಾಯಕ ಸಂಪ್ರದಾಯಗಳನ್ನು ಬಣ್ಣದ ಕಾಂಕ್ರೀಟ್ ಬೊಂಬೆಗಳ ಮೂಲಕ ಪಡಿಮೂಡಿಸಿ ಸಂದರ್ಶಕರಿಗೆ ಪರಿಚಯಿಸಲಾಗುತ್ತಿದೆ. ಕಮ್ಮಾರಿಕೆ, ಬಡಗಿ, ನೇಕಾರಿಕೆ, ಹುಲಿವೇಷ, ಬಳೆಗಾರ, ಡೋಲುವಾದನ, ಭೂತಕೋಲ, ನಾಗಮಂಡಲ, ಗಾಣ, ಕುಸ್ತಿ ಪಂದ್ಯಾಟ, ಕಂಬಳ, ಕೃಷಿ,
ಇತ್ಯಾದಿ ಮನುಷ್ಯ ಗಾತ್ರದಲ್ಲಿ ಸೃಷ್ಟಿಸಿದ ಸನ್ನಿವೇಶಗಳು ನೋಡುಗರನ್ನು ಸೆರೆ ಹಿಡಿಯುತ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುವಾಗುವಂತೆ ಈ ಆವರಣದಲ್ಲಿ ಹೊರಾಂಗಣ ಸಭಾಂಗಣವೂ ಇದೆ. ಬೆಳಿಗ್ಗೆ 9:30ರಿಂದ ಸಂಜೆ 5:30ರವರೆಗೆ ತೆರೆದಿರುವ ಈ ಥೀಮ್ ಪಾರ್ಕ್ನಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ 10 ರೂಪಾಯಿಯಂತೆ ಮತ್ತು ಇತರರಿಗೆ 20 ರೂಪಾಯಿಯಂತೆ ಪ್ರವೇಶ ದರವಿದೆ. ಕಾರ್ಕಳದ ಹೊರವಲಯದಲ್ಲಿರುವ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ ಭೇಟಿ ಕೊಡಲೇಬೇಕಾದ ತಾಣಗಳಲ್ಲೊಂದು.